ಬೆಳಿಗ್ಗೆ ನವನಗರ ಪೊಲೀಸ್ ಸ್ಟೇಷನ್ದಲ್ಲಿ ಮಗುದು ಕಿಡ್ನಾಪ್ ಪ್ರಕರಣ ದಾಖಲಾಗಿತ್ತು. ಸೊ ಅದು ಮುಂದೆ ಬೆಳಿಗ್ಗೆನೆ ಕೂಡ ತಮಗೆಲ್ಲರಿಗೂ ಕೂಡ ಪ್ರಕರಣದ ಬಗ್ಗೆ ಬ್ರೀಫ್ ಮಾಡಿತ್ತು. ಶ್ರೀಮತಿ ನದಾಫ್ ಅವರು ನಿನ್ನೆ ಡೆಲಿವರಿಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿರ್ತಾರೆ. 5 ಗಂಟೆ 17 ನಿಮಿಷಕ್ಕೆ ಡೆಲಿವರಿ ಆಗುತ್ತೆ. ಮತ್ತೆ ಆ ಸಮಯದಲ್ಲಿ ಒಬ್ಬರು ಅನ್ನೋನ್ ಲೇಡಿ ಬಂದು ಅವರಿಗೆ ಪರಿಚಯ ಮಾಡ್ಕೊಂತಾರೆ. ಮತ್ತೆ ಅವರು ಪರಿಚಯ ಮಾಡ್ಕೊಂಡ್ಬಿಟ್ಟು ನಾನು ನರ್ಸ್ ಇದ್ದೀನಿ, ಇದೇ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾನೆ ನಂಬೋದು ಅವರಿಗೆ ನಂಬಿಸ್ತಾರೆ. ಬೆಳಗಿಂದು ಜಾವ 4:15 ಬಂದ್ಬಿಟ್ಟು ಆ ಮಗುನ ನೆಬಲೈಸೇಷನ್ ಮಾಡೋದಿದೆ ಅದು ಅಂತ ಹೇಳ್ಬಿಟ್ಟು ಆ ಮಗುನ ತಗೊಂಡು ಹೋಗಿರ್ತಕ್ಕಂಥದ್ದು. ಬೆಳಿಗ್ಗೆ ಪೊಲೀಸ್ ಇಲಾಖೆಗೆ ಇಲ್ಲಿ ಇರ್ತಕ್ಕಂಥ DH ಅವರು ಡಿಸ್ಟ್ರಿಕ್ಟ್ ಸರ್ಜನ್ ಅವರು ಫೋನ್ ಮುಖಾಂತರ ತಿಳಿಸ್ತಾರೆ. ಸೊ ಪೊಲೀಸ್ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಇಲ್ಲಿ ಇರ್ತಕ್ಕಂಥವ್ರು ನಾವು ಬಹಳ ಹೆಚ್ಚು. ಸೊ ಅಲ್ಲಿ ಇರ್ತಕ್ಕಂಥದ್ದು ನಿನ್ನೆ ಅವರು ಈ ಆರೋಪಿತರು ಏನಿದ್ದಾರೆ ನಿನ್ನೆ ಸುಮಾರು ಒಂದು 9:00 10 ಗಂಟೆಗೆ ಬರ್ತಾರೆ. ಅಲ್ಲಿಗೆ ಬಂದ್ಬಿಟ್ಟು ಅವರು ಸಿಸ್ಟರ್ ಇರ್ತಾರೆ, ಯಾರು ಡೆಲಿವರಿ ಆಗಿರ್ತಾರಲ್ಲ ಅವ್ರದ್ದು ಸಿಸ್ಟರ್ ಮೊಬೈಲ್ ಇರುತ್ತೆ. ಅವರು ಸಿಸ್ಟರ್ಗೆ ನಿನ್ನೆ ನೈಟನ್ನೇ ಕೇಳ್ತಾರೆ ಮಗುನ ಕೊಡಿ ಅಂತ ಹೇಳ್ಬಿಟ್ಟು. ಅವ್ರು ಇಲ್ಲ ಇದು ಫೀಡಿಂಗ್ ಮಾಡ್ತಾ ಇದಾರೆ ಮತ್ತೆ ಬೇರೆ ರೀಸನ್ಸ್ ಹೇಳ್ಬಿಟ್ಟು ಮಗುನು ಕೊಡೋದಲ್ಲ. ಆಕ್ಚುಲಿ ಅವರು ನೈಟನ್ನೇ ಪ್ರಯತ್ನ ಮಾಡ್ತಾರೆ ಮಗುನ ತಗೊಂಡು ಹೋಗ್ಬೇಕಂತ. ಅದಾದ ನಂತರ ಬೆಳಿಗ್ಗೆನೆ ಬಂದ್ಬಿಟ್ಟು ಮಗುನ ಈ ತರ ನೆಬಲೈಸೇಷನ್ ಮಾಡೋದಿದೆ ಅಂತ ಹೇಳ್ಬಿಟ್ಟು ತಗೊಂಡು ಹೋಗ್ತಾರೆ. ಆ ಸಮಯದಲ್ಲಿ ನೈಟು ಬಂದಾಗ ಅವರು ನಮ್ಗೆ ಕ್ಲೂ ಏನಾಗ ಸಿಕ್ತೆ ಅಂತಂದ್ರೆ ಅವ್ರು ಇರ್ತಕ್ಕಂಥ ಅಕ್ಯೂಡ್ ಏನಿರ್ತಾರ ತನ್ನ ಮೊಬೈಲ್ ಅನ್ನ ಇದೇ ಹಾಸ್ಪಿಟಲ್ ಅಲ್ಲಿ ಬಂದು ಬಿಟ್ಟಿರ್ತಾರೆ. ಹೇಗೆ ಬಿಟ್ಟಿರ್ತಾರೆ ಅಂತಂದ್ರೆ ಇವರು ಕೂಡ ಬಂದು ಈ ಕಂಟಿನ್ಯೂಸ್ ಆಗಿ ಇರ್ತಕ್ಕಂಥ ಈ ಸಾಕ್ಷಿ ಯಾದವಾಡ ಏನಿದಾರ ಈ ಹಾಸ್ಪಿಟಲ್ ಕಂಟಿನ್ಯೂಸ್ ಆಗಿ ಪ್ರೆಗ್ನೆನ್ಸಿ ಸಂಬಂಧ ಟ್ರೀಟ್ಮೆಂಟ್ ತಗಂತ ಇರ್ತಾರೆ. ಮತ್ತೆ ಅವ್ರಿಗೆ 2 ವರ್ಷ ಆಗಿ ಮದುವೆ ಆಗಿದೆ, ಆಗಲ್ಲ ಎಂಬುದು ಅವರಿಗೆ ಮನವರಿಕೆ ಆಗ್ಬಿಟ್ಟದು. ಯಾಕಂದ್ರೆ ಇವರಿಗೆ 7 ಜನ ಮಕ್ಕಳು ಇರ್ತಾರ, ಎಲ್ಲರೂ ಕೂಡ ಹೆಣ್ಮಕ್ಳು. 6 ಜನರಿಗೆ ಮಕ್ಕಳಾಗಿದೆ, ಇವ್ರೊಬ್ಬರಿಗೆ ಮಕ್ಕಳು ಆಗಲ್ಲ ಎಂಬುದು ಅವರಿಗೆ ಮನವರಿಕೆ ಆಗುತ್ತೆ. ಸೊ ಅವರು 1 ವರ್ಷದಿಂದ ಕೂಡ ಪ್ಲಾನ್ ಮಾಡ್ತಾರೆ, ನನಗೆ ಮಕ್ಕಳಾಗಿದೆ ಎಂಬುದು ನಾನು ಕೂಡ ಮಕ್ಕಳಾಗಿದೆ ಎಂಬುದನ್ನು ಬಿಂಬಿಸಕ್ಕೋಸ್ಕರ ಈ ಹಾಸ್ಪಿಟ್ಲಿಗೆ ಬಂದು ಅವರು ಟ್ರೀಟ್ಮೆಂಟು ಹೇಗೆ ರೈಟ್ ಟೈಮಿಗೆ 2 ತಿಂಗಳಾದ್ಮೇಲೆ 3 ತಿಂಗಳಾದ್ಮೇಲೆ 6 ಅಂತ ಆದ್ಮೇಲೆ ಏನೇನು ಪ್ರೊಸೀಜರ್ ಇತ್ತು ಅದನ್ನೆಲ್ಲನೂ ಕೂಡ ತಿಳ್ಕೊಂಡ್ಬಿಟ್ಟು ಕಡ್ಡಾಯವಾಗಿ ಮಾಡಿಸ್ತಾ ಇದ್ದಾರೆ. ಮತ್ತೆ ಅವಳಿಗೆ ಡೇಟು ಇರುತ್ತೆ, ಅಂದ್ರೆ ಯಾವ ಡೇಟಿಗೆ ಆದ ತಕ್ಷಣ ತಂದು ಏನು ಇಡಿಡಿ ಇದೆಲ್ಲ ಎಕ್ಸ್ಪೆಕ್ಟೆಡ್ ಡೇ ಆಫ್ ಡೆಲಿವರಿದು 14ನೇ ತಾರೀಕು ಅಂತ ಅವಳಿಗೆ ತನ್ನಲ್ಲಿ ಮಾಡಿಕೊಂಡಿದ್ದಾಳೆ. ಮತ್ತೆ ಅದನ್ನ ಕೂಡ ಮನೆಯವರಿಗೂ ಕೂಡ ಹೇಳಿದಾಳೆ, ನಂದು ಈ ತರ ಡೆಲಿವರಿ ಆಗತ್ತಾ ಅಂತ ಹೇಳ್ಬಿಟ್ಟು ಅಲ್ಲಿ ಇರ್ತಕ್ಕಂಥ ಅಕ್ಕ ಮತ್ತೆ ತಂದೆ ತಾಯಿಗೂ ಕೂಡ ಕರ್ಸ್ಕೊಂಡಿದ್ದಾಳೆ. ಬಂದು ಈ ಹಾಸ್ಪಿಟಲ್ದಲ್ಲಿ ಒಂದು OPD ಮಾಡ್ತಾಳೆ, ಯಾವ್ದು ಕೂಡ ಅಡ್ಮಿಷನ್ಗೆ ತಗೊಳಲ್ಲ. ಆ OPD ಸ್ಲಿಪ್ ಮೇಲೆ ಇಲ್ಲಿ ಬಂದು ಇರ್ತಾಳೆ. ಅವಳಿಗೆ ಯಾರು ಬರ್ತಾರೆ ಈ ಡೇಟಿಗೆ ಅಂತ ಅಂದ್ಬಿಟ್ಟು ಎಲ್ಲಿ ಡೆಲಿವರಿ ಇರತಕ್ಕಂಥದ್ದು ತುಂಬಾ ರಶ್ ಇದೆ, ಎಲ್ಲಿ ಡೆಲಿವರಿ ಆಗ್ತಾವ ಏನಂಬುದನ್ನು ಕೂಡ ಐಡೆಂಟಿಫಿಕೇಶನ್ ಮಾಡ್ತಾಳ. ಈ ಮಗುದು ಡೆಲಿವರಿ ಆದ ತಕ್ಷಣ ಬಂದು ಅವಳಿಗೆ ಹೋಗ್ತಾಳ, ಆಯ್ತಾ ಡೆಲಿವರಿ ಆಯ್ತು ಅಂತ ಹೇಳ್ಬಿಟ್ಟು. ನಂತರ ರಾತ್ರಿ 9:00 ಬಂದು ಅಲ್ಲಿ ತನ್ನ ಎಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿರ್ತಾಳ ತಾಯಿ ಹತ್ರ ಮೊಬೈಲ್ ಕೊಟ್ಟು ಅವಳು ಬರ್ತಾಳೆ. ಬಂದು ಇಲ್ಲಿಗೆ ಬರ್ತಾಳೆ, ಎಲ್ಲಿ ಶ್ರೀಮತಿ ನದಾಫರ್ ಇರ್ತಾರ ಮಗುಂದು ಏನಾಗಿರ್ತ ಅಲ್ಲಿ ಬಂದು ತನ್ನ ತಾಯಿ ತಂದ ನಂಬರ್ ಅಲ್ಲಿ ಇಟ್ಟು ಬಂದಿರ್ತಾಳೆ, ಅದೇ ನಂಬರ್ಗೆ ಕಾಲ್ ಮಾಡ್ತಾಳ. ನಾನು ಡಾಕ್ಟರ್ ರಾಥೋಡ್ ಅಂತ ಮಾತಾಡ್ತಾ ಇರ್ತಕ್ಕಂಥದ್ದು, ನಿಮ್ ಮಗಳಿಗೆ ಡೆಲಿವರಿ ಆಗಿದೆ ಅಂತ ಹೇಳ್ಬಿಟ್ಟು ಅವರಿಗೆ ನಂಬಿಸ್ತಕ್ಕಂಥ ಪ್ರಯತ್ನ ತಾನೇ ಮಾಡ್ತಾಳೆ. ಅದು 2 ಕಾಲು ಮಾಡಿರ್ತಕ್ಕಂಥ ಬೇಸ್ಡ್ ಆ ಕಾಲ್ ಮೇಲೆ ನಮ್ಗೆ ಇದು ಯಾರ್ದು ಸಸ್ಪೆಕ್ಟೆಡ್ ಕಾಲ್ ಇದೆ ಅಂತ ವೇರ್ ಮಾಡಿದಾಗ ಅದ್ರ ಲೊಕೇಶನ್ ತಂದಾಗ ಇದು ಹಾಸ್ಪಿಟಲ್ ಇರುತ್ತೆ. ಸೊ ಪೊಲೀಸವರು ಮತ್ತೆ ಆರೋಗ್ಯ ಇಲಾಖೆದವರು ಇದೇ ಮಗು ಇಲ್ಲೇ ಇರ್ಬೋದು ಎಂಬುದು ಪರಿಶೀಲನೆ ಮಾಡಿದಾಗ ನಿಯೋನೆಟಲ್ ಕೇರ್ ಏನಿರುತ್ತೆ ಅಲ್ಲಿ ಅವಳು ಮಗುನ ಕರ್ಕೊಂಡು ಮಲಿಗೆ ತರದಿರುತ್ತೆ. ಡಾಕ್ಟರ್ ಅವರೆಲ್ಲ ಪರಿಶೀಲನೆ ಮಾಡ್ತಾರೆ, ಇವ್ರಿಗೆ ಈ ತರ ನಿನ್ನೆ ಡೆಲಿವರಿ ಆಗಿರತಕ್ಕಂಥದ್ದು ಯಾವ್ದು ರಿಪೋರ್ಟ್ ಇಲ್ಲ. ಮತ್ತೆ ಈ ಡೆಲಿವರಿ ಆದ ತಕ್ಷಣ ಇಷ್ಟು ಬೇಗನೆ ಓಡಾಡ್ತಕ್ಕಂಥದ್ದು ಸಾಧ್ಯ ಇಲ್ಲ. ಮನವರಿಕೆ ಆದ್ಮೇಲೆ ಕ್ವಶನ್ ಮಾಡಿದ ಮೇಲೆ ಅವಳು ಒಪ್ಕೊಂತಾಳಿಲ್ಲ, ನನಗೆ ಮಕ್ಕಳಾಗಿದ್ದಿಲ್ಲ. ಸೊ ಮಕ್ಕಳಾದ ತಕ್ಷಣ ನಾನು ಕೂಡ 6 ಜನ ಅಕ್ಕಂದಿರಿಗೆ ಎಲ್ರಿಗೂ ಮಗು ಆಗಿದೆ, ನನಗೂ ಕೂಡ ಮಗು ಆಗೋ ಉದ್ದೇಶದಿಂದ ಈ ತರ ನಾನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಒಪ್ಕೊಂಡಿದ್ದಾಳೆ. ಮತ್ತೆ ಇನ್ನು ಅವ್ರದ್ದು ಇರತಕ್ಕಂಥ ಅಕ್ಕ ಮತ್ತೆ ತಂದೆ ತಾಯಿದು ಏನಾದ್ರು ಇದರಲ್ಲಿ ರೋಲ್ ಇದೆ ಅನ್ನೋದು ನಾವು ತನಿಖೆ ಮಾಡ್ತಾ ಇದ್ವಿ. ಈಗ ಮಗುನು ಕೂಡ ನಾವು ವಾಪಸ್ ಅವರಿಗೆ ತಾಯಿಗೆ ಕೊಟ್ಟಾಗಿದೆ. ಮತ್ತೆ ಮುಂದಿಂದು ಏನು ಕಾನೂನು ಕ್ರಮ ಇದೆ ಆ ಕಾನೂನು ಕ್ರಮನ ಮಾಡ್ತೀವಿ. ಸೊ ಇದರಲ್ಲಿ ಪೊಲೀಸ್ ಇಲಾಖೆ ನಮ್ದು ಅಡಿಷನಲ್ SP ಮಂತೇಶ್ ಜಿದ್ದಿ ಮತ್ತೆ DSP ಗಜಾನನ್ ಸುತಾರ್ ಅವರು, ಇನ್ಸ್ಪೆಕ್ಟರ್ ಅವರು ಮತ್ತೆ ಪ್ರಸನ್ನ ಅವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ರು. ಇದ್ರ ಜೊತೆಗೆ ನಮಗ ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ವೈದ್ಯಾಧಿಕಾರಿಗಳಿರ್ತಕ್ಕಂಥ ಮಾನೆಯವರು ಮತ್ತೆ ಎಂಟೈರ್ ಅವ್ರದ್ದು ಟೀಮು ಕೂಡ ಅವರು ಕೂಡ ತುಂಬಾ ಸಪೋರ್ಟ್ ಮಾಡಿದ್ರು ನಮ್ಗೆ. ಅಲ್ಲಿ ಎಲ್ಲಿಂದ ಇರಬೇಕು, ಏನು CCTV ಫುಟೇಜ್ ಕೊಡ್ತಕ್ಕಂಥದ್ದಾಗ್ಲಿ, ಅವ್ರದ್ದು ಏನು ಇತ್ತು ಎಂಬುದು ಎಲ್ಲದನ್ನು ಕೂಡ ಪೊಲೀಸರಿಗೆ ಬಹಳ ಸಹಕಾರ ಮಾಡಿದ್ರು. ಸೊ ಒಟ್ಟಾಗಿ ಪೊಲೀಸ್ ಇಲಾಖೆ ಮತ್ತೆ ಆರೋಗ್ಯ ಇಲಾಖೆ ಒಟ್ಟಿಗೆ ಹಾಕಿಬಿಟ್ಟು ಇದನ್ನ ಬೇಗ ಇತ್ಯರ್ಥ ಅಂದ್ರೆ ಬೇಗನ ಪತ್ತೆ ಮಾಡೋದಕ್ಕೆ ನಮಗೆ ತುಂಬಾ ಸಹಕಾರ
ಸಹಕಾರಿ ಮಾಡಿದ್ರು. ಪೊಲೀಸರು ಕೂಡ ತುಂಬಾ ಬೆಳಗ್ಗೆಯಿಂದನೂ ಕೂಡ ಬಹಳ ಮುತುವರ್ಜಿ ವಹಿಸ್ಬಿಟ್ಟು ಇದು ಒಂಥರ ಚಾಲೆಂಜಿಂಗ್ ಆಗಿತ್ತು. ಸೊ ಅವರು ಬೇರೆ ಬೇರೆ ಕಡೆಯಿಂದ ಎಲ್ಲೆಲ್ಲಿ ಸಸ್ಪೆಕ್ಟ್ ಇತ್ತು, ಡೌಟ್ ಬಂದಿತ್ತು, ಬೇರೆ ಬೇರೆ ಕಡೆ ಲೊಕೇಶನ್ ಎಲ್ಲಾನು ಕೂಡ ಒಳ್ಳೆ ತುಂಬಾ ಕೆಲಸ ಮಾಡಿದ್ರು. ಪ್ರಸನ್ನ ಅವರು ಮತ್ತೆ ಮಂತೇಶ್ ಅವರು ನೇತೃತ್ವದಲ್ಲಿ DSP ಗಜಾನನ್ ಅವರು ನೇತೃತ್ವದಲ್ಲಿ. ಸೊ ಇದಕ್ಕೆಲ್ಲದು ಒಳ್ಳೆ ಕಾರ್ಯ ಮಾಡಿದ ನಾವು ಬಹುಮಾನವನ್ನು ಕೂಡ ನಮ್ಮ ಮೇಲಾಧಿಕಾರಿಗಳನ್ನು ಘೋಷಣೆ ಮಾಡಿದ್ದಾರೆ. ಅವರಿಗೆ ಅವ್ರದ್ದು ಏನು ನಮ್ದು ಇಲಾಖೆ ಪ್ರೊಸೀಜರ್ ಇರುತ್ತೆ ಅದನ್ನ ಕೊಡಲಾಗುತ್ತೆ. ನಮಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಆರೋಗ್ಯ ಇಲಾಖೆಯವರು ಕೂಡ ನಾನು ಕೃತಜ್ಞೆ ಮಾಡ್ತೀನಿ. ಮತ್ತೆ ಇದಕ್ಕೆಲ್ಲದೂ ಕೂಡ ತಾವು ಕೂಡ ಮಾಧ್ಯಮದವರು ಮತ್ತೆ ಇಲ್ಲಿ ಇರ್ತಕ್ಕಂಥ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡತಕ್ಕಂಥ ಸಾರ್ವಜನಿಕರು ಕೂಡ ನಮಗೆ ಕೇಳಿದಕ್ಕೆಲ್ಲ ಏನು ನಮ್ದು ಡೌಟ್ಸ್ ಇತ್ತು ಎಲ್ಲದೂ ಕೂಡ ತಾವು ಕೂಡ ಸಹಕಾರ ಮಾಡಿರಿ. ನಮಗೂ ಕೂಡ ಕೃತಜ್ಞತೆ ಹೇಳ್ತೀನಿ. ಥ್ಯಾಂಕ್ ಯು. ಮಕ್ಕಳಾಗಲಾರ್ದು